ರಾಜಾರಾಮ್ ಸರ್, ಇವಾಗ ಇನ್ನೊಂದು ವಾದ, ಅದಾದ್ಮೇಲೆ ನೀವೇ ಉತ್ತರ ಕೊಡಿ ಕಾಂತಿಶೆಟ್ಟಿ ಮೇಡಮ್. ಮತ್ತೊಂದು ವಾದ ಏನಿಂತೆ ಅಂತಂದ್ರೆ, ಜೂನ್ ಹಾಗೆ ಜುಲೈ ತಿಂಗಳಲ್ಲಿ ತಮಿಳುನಾಡಿಗೆ ಒಡಿಟ್ ನ ಪ್ರಕಾರ ಹರಿಸಬೇಕಾಗಿತ್ತು ನೀರು, ಅಷ್ಟನ್ನ ಕರ್ನಾಟಕ ಹರಿಸಿಲ್ಲ, ಸಾಧ್ಯ ಆಗಿರ್ಲಿಲ್ಲ. ತಮಿಳುನಾಡು ಕೇಳಿದ್ರೆ 9 TMC ತನಕ ಕೇಳಬಹುದಾಗಿತ್ತು, ಆದ್ರೆ ಸದ್ಯಕ್ಕೆ 4.5 TMC ಕೊಡೋ ರೀತಿಯಲ್ಲಿ ಮಾತ್ರ ಆದೇಶ ಆಗಿದೆ. ಅಲ್ಲಿಗೆ ಇನ್ನೊಂದಷ್ಟು ನಮಗೆ ಉಳಿತಾಯನೇ ಆಗಿದೆ. ಹೀಗಾಗಿ CWMA ಆದೇಶ ಕರ್ನಾಟಕದ ಸೋಲಲ್ಲ, ಇನ್ಫ್ಯಾಕ್ಟ್ ಕರ್ನಾಟಕದ ಪರವಾಗಿದೆ ಅಂತ ಆರ್ಗ್ಯೂ ಮಾಡಿದ್ದನ್ನು ನಾನು ಕೇಳಿದ್ದೀನಿ. ಸರ್, ಒಪ್ತೀರಾ ನೀವು ಇದನ್ನ? ಇಲ್ಲಮ್ಮ, ಇದಕ್ಕೆ ಮುಖ್ಯವಾಗಿ ಟ್ರಿಬ್ಯುನಲ್ CWMA CWRC ಸ್ಥಾಪನೆ ಮಾಡಿ 8 ವರ್ಷ ಆಯ್ತು. ಇದುವರೆಗೂ ಸಂಕಷ್ಟ ಸೂತ್ರ ಇದುವರೆಗೂ ಮಾಡಿಲ್ಲ. ಇಲ್ಲಿ ಮಾಡೋದಕ್ಕೂ ಭಾರಿ ಕಷ್ಟ ಇದೆ. ಪ್ರತಿಯೊಂದು ಬೇಸಿನಲ್ಲಿ ಒಂದೇ ರೀತಿ ಮಳೆ ಇರುತ್ತೆ, ಅದಕ್ಕೆ ಬಹಳ ಸುಲಭ ಸಂಕಷ್ಟ ಸೂತ್ರ ಮಾಡೋದು. ಇಲ್ಲಿ ಕರ್ನಾಟಕ ಸಂಬಂಧಪಟ್ಟಂಗೆ ಸೌತ್ ಈಸ್ಟ್ ಮಾನ್ಸೂನ್, ತಮಿಳುನಾಡಿಗೆ ಸಂಬಂಧಪಟ್ಟಂಗೆ ನಾರ್ತ್ ಈಸ್ಟ್ ಮಾನ್ಸೂನ್. ಸೊ ಹೀಗಾಗಿ ಬಹುಶಃ ಇದಕ್ಕೆ ಒಂದು ತಜ್ಞರ ಕಮಿಟಿ CWCನೇ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದಕ್ಕೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿ, ಸ್ವಾಮಿ ಇವರಿಗೆ ಒಂದು ಡೈರೆಕ್ಷನ್ ಕೊಡಿ, ಮುಂದಿನ ಸಭೆ ಕರೆಯೋದ್ರೊಳಗೆ ಈ ಸಂಕಷ್ಟ ಸೂತ್ರ ಅನೌನ್ಸ್ ಮಾಡಿ ಅಂತ ಒಂದು ನಿರ್ದೇಶನ ಕೊಡಿಸದೆ ಹೋದ್ರೆ, ಪ್ರತಿ ಸಂಕಷ್ಟ ವರ್ಷ ನಾವು ಚರ್ಚೆ ಮಾಡ್ತೀವಿ, ಮುಂದೆ ಹೋಗ್ತೀವಿ, ಈ ಸಂಕಷ್ಟ ಸೂತ್ರ ಮುಂದೆ ನಾವು ಎಂದೂ ಕಾಣೋದಿಲ್ಲ. ಇದನ್ನ ಮೊದಲು ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಮೊರೆ ಹೋಗಿ ಇದನ್ನ ಒಂದು ಸಂಕಷ್ಟ ಸೂತ್ರ ದಯವಿಟ್ಟು ಹಾಕಿಸಿ ಅಂತಂದು ಅವರಿಗೆ ಡೈರೆಕ್ಷನ್ ಕೊಡಿಸು, ಟೈಮ್ ಲಿಮಿಟ್ ಮಾಡಬೇಕು. ಅದು ಮಾಡಿದ್ರೇನೆ ಇದಕ್ಕೆ ಒಂದು ಪರಿಹಾರ ಸಿಗತ್ತೆ. ಆ ಸಂಕಷ್ಟ ಸೂತ್ರ 2 ರಾಜ್ಯಗಳು ಫಾಲೋ ಮಾಡಬೇಕು. ಆಮೇಲೆ ಮೇಡಮ್ ಹೇಳಿದ್ರು, ಮೇಡಮ್ ಈ 28 ವರ್ಷ ಏನು ಕಾವೇರಿಯಲ್ಲಿ ಹೋರಾಟ ಆಡಿದ್ದೀವಿ, ಆ 28 ವರ್ಷದಲ್ಲಿ ಸುಮಾರು ನಮಗೆ 28 TMC ನೀರು ಹೆಚ್ಚಿಗೆ ಸಿಕ್ಕಿದೆ. ಇಂಟ್ರೀಮ್ ಅವಾರ್ಡ್ ಅಲ್ಲಿ 205, 2007 ಅವಾರ್ಡ್ ಅಲ್ಲಿ 192, ಸುಪ್ರೀಂ ಕೋರ್ಟ್ 2018 ನಲ್ಲಿ 177. ಇಷ್ಟು ನೀರು ಕಮ್ಮಿ. ಅಲ್ಲಿಗೆ ನ್ಯಾಯ ಯಾರ ಕಡೆ ಇದೆ ಎಂಬುದು ಪೂರ್ತಿ ಕಣ್ಣಿಗೆ ಕಾಣುತ್ತೆ, ಯಾರೂ ಹೇಳಬೇಕಾಗಿದ್ದಿಲ್ಲ. ಅಷ್ಟು 205ರಿಂದ 177ಕ್ಕೆ ಇಳಿಸಿದ್ದೀವಿ ಅಂದ್ರೆ ತಮಿಳುನಾಡು ನಮ್ಮ ಮೇಲೆ ಗೂಬೆ ಕೂಡಿಸ್ತಾ ಇತ್ತು. ಎಲ್ಲಾ ನೀರು ಹಿಡ್ಕೊಂಡ್ಬಿಡ್ತಿದ್ದಾರೆ, ನಮಗೆ ಬಿಡ್ತಾನೆ ಇಲ್ಲ ಅಂತ. ಈಗ ಅವ್ರು ಕಳೆದ್ರು, ಅವರೇ ಹೊರಗೆ ಬಂದ್ರು, ಯಾರು ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಎಂಬುದು ಆಯ್ತು. ಸೊ ಸಂಕಷ್ಟ ಸೂತ್ರ ಮೊದಲು ಮಾಡಬೇಕು. ಆಮೇಲೆ ಇನ್ನೂ ನೀವುಗಳು ಇಲ್ಲೆಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಸಂಬಂಧಪಟ್ಟಿದ್ದೀರಿ, 1-2 ವಿಷಯ ನಾವು ಸರಿಯಾಗಿ ಡಿಸ್ಕಸ್ ಮಾಡಲಿಲ್ಲ. ಸ್ವಾಮಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಟ್ರಿಬ್ಯುನಲ್ ಏನು ನಮ್ಗೆ ನೀರು ಕೊಟ್ಟಿದೆ, ಯಾವ ರಿಸರ್ವಾಯರ್ಲ್ಲೂ 100% ನೀರು ಕೊಟ್ಟಿಲ್ಲ. 30, 40, 50 ಕಬಿನಿ ಒಳಗಂತೂ 89% ನೀರು ಕಮ್ಮಿ ಮಾಡಿದ್ದಾರೆ. ನಾವು 65 TMC ಕೇಳಿದ್ವಿ, ಅವರು 11.99 TMC ನೀರು ಕೊಟ್ಟಿದ್ದಾರೆ. ಸೊ ಎಲ್ಲ ರಿಸರ್ವಾಯರಲ್ಲೂ ನೀರು ಕಮ್ಮಿ ಅಂದ್ರೆ ನಮ್ಮ ಬೆಳೆಗೆ ಏಟು ಬಿತ್ತು ಅಂತಲೇ ಅರ್ಥ. ಅದಕ್ಕನ್ನ ಮುಖ್ಯವಾಗಿ ನೀವೆಲ್ಲ ಗಮನಿಸಬೇಕಾದ್ದು, ಕಾವೇರಿ ಬೇಸಿನಲ್ಲಿ ಕೇವಲ 40,000 ಎಕರೆ ಕಬ್ಬು ಬೆಳೆಯೋದಕ್ಕೆ ಮಾತ್ರ ನಮಗೆ ನೀರಿರೋದು 13 TMC. ಇದನ್ನ ದಯವಿಟ್ಟು ಕೇಳಿ. ಅವಾಗ ಒಂದೇ ಒಂದು ಶುಗರ್ ಫ್ಯಾಕ್ಟರಿ ಇತ್ತು, ಇವತ್ತು 8 ಶುಗರ್ ಫ್ಯಾಕ್ಟರಿ ಇದೆ. 8 ಶುಗರ್ ಫ್ಯಾಕ್ಟರಿಗೂ 35,000ರಿಂದ 40,000 ಎಕರೆಯಲ್ಲಿ ಕಬ್ಬು ಬೆಳೆದು ಕೊಡ್ತಾ ಇದ್ದೀವಿ. ಒಂದೊಂದು ಶುಗರ್ ಫ್ಯಾಕ್ಟರಿಗೆ ಎಷ್ಟು ಶುಗರ್ ಕೇನ್ ಏರಿಯಾ ಅಂತಂದು ಗೆಜೆಟ್ ನೋಟಿಫಿಕೇಶನ್ ಇದೆ, ಅದನ್ನ ದಯವಿಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಂದ್ರೆ ನಾವು ಈಗ 7ರಿಂದ 8 ಪಟ್ಟು ನೀರು ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ, ನಮಗೆ ನೀರಿನ ಹೊಡ್ತಾ ಇದೆ. 14 ಲಿಫ್ಟ್ ಇರಿಗೇಷನ್ ಸ್ಕೀಮು ನಿಂತಿದೆ ಗೋರಿಗಳಾಗಿ, ಅದಕ್ಕೆ ನೀರಿಲ್ಲ. ದುಡ್ಡು ಖರ್ಚು ಮಾಡಿದ್ದೀವಿ, ರೈತರಿಗೆ ಆಸೆ ಹುಟ್ಟಿಸಿದ್ದೀವಿ, ದಯವಿಟ್ಟು ಅದಕ್ಕೆ ನೀರು ಎಲ್ಲಿಂದ ತರ್ತೀರಾ? ಮೊದಲು ನಿಮ್ಮ ನಾಯಕರಿಗೆ, ನಿಮ್ಮ ಸರ್ಕಾರಕ್ಕೆ ಕೇಳಿ, ಸ್ವಾಮಿ ಇದಕ್ಕೆ ಮೊದಲು ನೀರು ಹುಡುಕಿ, ಎಲ್ಲಿಂದ ತರ್ತೀರಾ ಹುಡುಕಿ. ಕನಿಷ್ಠ ನನ್ನ ಲೆಕ್ಕದಲ್ಲಿ 60ರಿಂದ 65 TMC ನೀರು ಕಾವೇರಿ ಬೇಸಿನ್ನಲ್ಲಿ ಬೇಕು. ಇವ್ರನ್ನೆಲ್ಲಾದ್ರೂ ತೃಪ್ತಿಪಡಿಸಬೇಕಾದ್ರೆ ಅದು ಬಿಟ್ಟು ಮೈನರ್ ಇರಿಗೇಷನ್ಗೂ 1 ಚುಕ್ಕೆ ನೀರು ಕೊಟ್ಟಿಲ್ಲ. ಅವ್ರು ಸಾಯ್ಬೇಕಾ? ಮೈನರ್ ಇರಿಗೇಷನ್ ಇಸ್ ಸಚ್ ಅನ್ ಇಂಪಾರ್ಟೆಂಟ್ ಇಶ್ಯೂ. ದಯವಿಟ್ಟು ಇದನ್ನ ಯೋಚನೆ ಮಾಡಿ. ಬರೀ ಇನ್ಯಾವುದೋ ಪೊಲಿಟಿಕಲಿ ರಾಜಕೀಯ ಬೇಡ. ಮೊದಲು ನಮ್ಮ ಕಾವೇರಿ ಬೇಸಿನ್ನಲ್ಲಿ ಆಗ್ರೋ ಎಕಾನಮಿನ ಸ್ಟೆಬಿಲೈಸ್ ಮಾಡೋಣ, ಈಗಿರೋದನ್ನ ಸರಿಯಾಗಿ ಮಾಡ್ಸೋಣ. ದಯವಿಟ್ಟು